ಪ್ರಪಂಚ ಪರ್ಯಟನೆ ಪ್ರಪಂಚ ಪರ್ಯಟನೆ ಜೈ ಹನುಮಂತ ದೇವ ಜೈ ಆಂಜನೇಯ ರಾಮನ ದೂತ ಮಹಾವೀರ ಅಂಜನಾದೇವಿಯ ಮಗ ನೀನೆ ಭಕ್ತರ ರಕ್ಷಕ ಮಹಾಶೂರ ರಾಮನ ನಾಮ ಜಪಿಸುವ ದೇವ ಸೀತಾಮಾತೆಯ ಸೇವಕ ಭಕ್ತರ ಸಂಕಟ ಹರಣ ಮಾಡುವ ದಯಾಮಯ ಆಂಜನೇಯ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಪಂಚ ಪರ್ಯಟನೆ ಸದಾ ಹಾರೈಸುತ್ತದೆ. ओम श्री गुरुभ्यो नमः हरिः ओम मनोजवं वानरतुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं वा श्रीरामदूतं वा शिरसा नमामि ಶ್ರೀರಾಮಸಹಿತಾಯ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವತಾಭ್ಯೋ ನಮಃ. ನಾನು ಸುಬ್ರಹ್ಮಣ್ಯ ಭಟ್ ಅಂತ ಈ ಒಂದು ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಈ ಒಂದು ದೇವಸ್ಥಾನ ಕೆಂಗೇರಿ ಉಪನಗರ ಬೆಂಗಳೂರು ಶಿರ್ಕೆ ಲೇಔಟಲ್ಲಿ ಬರುತ್ತೆ. ಈ ಒಂದು ದೇವಸ್ಥಾನ ಸರಿಸುಮಾರು ಒಂದು 20 ವರ್ಷಗಳಿಂದ ಇಲ್ಲಿ ನಡ್ಕೊಂಡು ಬರ್ತಾ ಇದೆ. ದೇವಸ್ಥಾನ ವಿಶೇಷವಾದ ಪೂಜಾ ಕೈಂಕರ್ಯಗಳೆಲ್ಲ ನಡ್ಕೊಂಡು ಬರ್ತಾ ಇದೆ. ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲಿ ಶನಿವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ವಿಶೇಷವಾದ ಪೂಜೆಗಳಿರುತ್ತೆ. ಸಾವಿರಾರು ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಮಾಡಿ ಆ ದೇವರ ಒಂದು ಕೃಪೆಗೆ ಪಾತ್ರರಾಗ್ತಿರ್ತಾರೆ. ವಿಶೇಷವಾಗಿ ಶನಿವಾರ ದಿವಸ ಪಂಚಾಮೃತ ಅಭಿಷೇಕ ಬೆಳಗ್ಗೆ 6:30 ಪಂಚಾಮೃತ ಅಭಿಷೇಕ ಇರುತ್ತೆ. ಹಾಗೆ 8 ಮಹಾಮಂಗಳಾರತಿ. ಹಾಗೆ ದೇವಸ್ಥಾನ ಬೆಳಗ್ಗೆ 6:30 12 ಗಂಟೆ ತನಕ ಓಪನ್ ಇರುತ್ತೆ. ಬೆಳಗ್ಗೆ ಸಂಜೆ 6ರಿಂದ 8 ತನಕ ಓಪನ್ ಇರುತ್ತೆ ಶನಿವಾರ ದಿವಸಗಳಲ್ಲಿ. ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ. ಉಳಿದ ದಿನಗಳಲ್ಲಿ ದೇವಸ್ಥಾನ ಒಂದು 6:30 10 ಗಂಟೆ ತನಕ ಓಪನ್ ಇರುತ್ತೆ ಬೆಳಗ್ಗೆ. ಹಾಗೆ ಸಾಯಂಕಾಲ ಸಮಯದಲ್ಲಿ 6ರಿಂದ 8 ತನಕ ಓಪನ್ ಇರುತ್ತೆ. ವಿಶೇಷವಾಗಿ ಹುಣ್ಣಿಮೆ ದಿವಸ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೇವೆ. ಹಾಗೆ ಅಮಾವಾಸ್ಯೆ ದಿನಗಳಲ್ಲಿ ಹೋಮ ಇರುತ್ತೆ, ನವಗ್ರಹ ಹೋಮ ಇರುತ್ತೆ, ಆಂಜನೇಯನ ಹೋಮಗಳಿರುತ್ತೆ. ಹಾಗೆ ಸಾವಿರಾರು ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಮಾಡಿ ಆ ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಹಾಗೆ ಒಂದು ಆಂಜನೇಯನ ದರ್ಶನದಿಂದ ಹಾಗೆ ಪೂಜೆ ಮಾಡೋದರಿಂದ ಉತ್ತಮವಾದ ಫಲಗಳನ್ನು ಹೊಂದಬಹುದು. ವಿಶೇಷವಾಗಿ ಆರೋಗ್ಯ ಸಮಸ್ಯೆಗಳಿದ್ದರೆ ಅದನ್ನು ಕೂಡ ನಿವಾರಿಸಿಕೊಳ್ಬೋದು. ವಿಶೇಷವಾಗಿ ಅದರ ಶತ್ರು ಬಾಧೆಗಳಿದ್ದರೆ ಅದನ್ನು ಕೂಡ ನಿವಾರಣೆ ಮಾಡಿಕೊಳ್ಬೋದು. ಹಾಗೆ ದೃಷ್ಟಿ ದೋಷಗಳಿದ್ದರೆ ಅವೆಲ್ಲವೂ ಕೂಡ ಆಂಜನೇಯನ ಒಂದು ಪೂಜೆಯನ್ನು ಮಾಡೋದರಿಂದ ಹಾಗೆ ಫಲವನ್ನು ಹೊಂದಬಹುದು. ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೀರಸೇ ರಘುನಾಥಾಯ ನಾಥಾಯ ಸೀತಾಯಾಂ ಪತಯೇ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಢ್ಯಂ ವಾಕ್ಪಡತ್ತಂತ ಹನುಮಸ್ಮರಣಾತ್ ಭವೇತ್. ವಿಶೇಷವಾಗಿ ಈ ಒಂದು ದೇವಸ್ಥಾನ ಹೇಗೆ ಪ್ರತಿಷ್ಠಾಪನೆಗೊಳ್ತು ಅಂತ ಹೇಳಿದರೆ, ಒಂದು ಕೋತಿ ಒಂದು ತೀರಿ ಹೋಗಿತ್ತು. ಅದು ಎಲ್ಲೇ ಕೂಡ ಅದನ್ನು ನಾವೊಂದು ದಫನ್ ಮಾಡಬೇಕಂತ ಹೇಳಿದ್ರೆ ಎಲ್ಲಿ ಕೂಡ ಬೇರೆ ಕೋತಿಗಳು ಅದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ವಂತೆ. ಹಾಗಾಗಿ ಈ ಒಂದು ಸ್ಥಳದಲ್ಲಿ ಅದನ್ನು ತೊಗೊಂಬಂದು ದಫನ್ ಮಾಡಿದಾಗ ಬೇರೆ ಕೋತಿಗಳೆಲ್ಲ ಯಾವುದೇ ತೊಂದರೆಯನ್ನು ಕೊಡದೆ ಎಲ್ಲ ಕೂಡ ಸುಮ್ಮನೆ ಇದ್ದು. ಆ ಒಂದು ಕಾರಣದಿಂದ ಈ ಒಂದು ಸ್ಥಳದಲ್ಲಿ ಆ ಕೋತಿನ ದಫನ್ ಮಾಡಿ ಅದರ ಮೇಲೆ ಆಂಜನೇಯ ವಿಗ್ರಹವನ್ನು ಬಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಹಾಗಾಗಿ ಈ ಒಂದು ಸ್ಥಳ ತುಂಬ ವಿಶೇಷವಾದಂಥ ಸ್ಥಳ. ಎಲ್ಲರೂ ಕೂಡ ಬಂದು ಆ ದೇವರ ದರ್ಶನವನ್ನು ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳ್ಕೊಳ್ತೇವೆ. ಜೈ ಹನುಮಂತ ದೇವ ಜೈ ಅಂಜನೇಯ ರಾಮನ ದೂತ ಮಹಾವೀರ. ಅಂಜನಾದೇವಿಯ ಮಗ ನೀನೇ ಭಕ್ತರ ರಕ್ಷಕ ಮಹಾಶೂರ.
ರಾಮನ ನಾಮ ಜಪಿಸುವ ದೇವ, ಸೀತಾ ಮಾತೆಯ ಸೇವಕ. ಭಕ್ತರ ಸಂಕಟ ಹರಣ ಮಾಡುವ ದಯಾಮಯ ಆಂಜನೇಯ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಪಂಚ ಪರ್ಯಟನೆ ಸದಾ ಹಾರೈಸುತ್ತದೆ. ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ, ಯಾವುದು ಯಾಕಶ್ಚಿತವಲ್ಲ. ಇದು ಅನಂತ ಪ್ರಪಂಚ ಅಪಾರ ಅದ್ಭುತ ಅಚ್ಚರಿ, ಕಹಿ ಸಿಹಿ ತುಂಬಿದ ಲೋಕ ಪ್ರಪಂಚ ಪರ್ಯಟನೆ.